ಮಗ 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 ಏನು ಮ್ಯಾಚು ಮಗ. ನೆನ್ನೆ ನೋಡಿದ್ರೆ ಹಂಗೆ, ಇವತ್ತು ನೋಡಿದ್ರೆ ಹಿಂಗೆ, ಎಲ್ಲ ಲಾಸ್ಟ್ ಬಾಲರ್ಗೂ ಹೋಗ್ತಾ ಇದೆಯಲ್ಲ ಗುರು ಮ್ಯಾಚು. WPL ಸವಾಸ ಅವನಜ್ಜಿ ಕ್ರೇಜಿ ಮ್ಯಾಚು. ಮೊದಲನೇ ಮ್ಯಾಚು ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಹಾವಳಿ ಮಾಡ್ಕೊಂಡು ಗೆದ್ದಿದೆ. ಪ್ರತಿ ಸಲ ಮೊದಲನೇ ಮ್ಯಾಚು ದೇವ್ರಿಗೆ ಅವ್ರಿಗೆ ಇವ್ರಿಗೆ ಅಂತ ಅಂತಿದ್ವಿ, ಬಟ್ ದೇವ್ರಿಗೆಲ್ಲ ಇಲ್ಲ ಗುರು. ಈ ಸಲ ಅಭಿಮಾನಿ ದೇವ್ರುಗಳಿಗೆ ತಗೊಳ್ಳಿ ಎಲ್ಲರೂ ಮಜಾ ಮಾಡಿ ಅಂತ ನಮ್ಮ RCB ಗೆದ್ದು ತೋರಿಸಿದೆ. 2 ರನ್ ವಿಕ್ಟ್ರಿ. ಏನು ಮಜಾ ಇತ್ತು ಗುರು ಮ್ಯಾಚು. ಲಾಸ್ಟ್ ಬಾಲು ನಿನ್ನೆ 6 ಹೋಯ್ತು ಅಂತಂದ್ರೆ 6 ಹೋಗ್ಬಿಟ್ಟು ಚೇಸಿಂಗ್ ಟೀಮ್ ಗೆಲ್ತು ಅಂದರೆ ಇವತ್ತು ಏನಾದರೂ ಆಗುತ್ತಾ ಇವತ್ತು ಲಾಸ್ಟ್ ಬಾಲ್ ಫಿನಿಶ್ ಆಗೋಗ್ಬಿಡ್ಬೋದಾ ನಿನ್ನೆ ಥರನೇ ಅಂತ ಅನ್ಕೊಂಡಿದ್ವಿ, ಬಟ್ ಆ ಥರ ಆಗಲಿಲ್ಲ. ನಮ್ಮ RCBಯ ಬೌಲಿಂಗ್ನ ಮೆಚ್ಕೊಬೇಕು. ಏನು ಗುರು ಸೈಕೋ ಲಾಸ್ಟ್ ಇವನಜ್ಜಿ ಬಾಯಿಗೆ ಬರ್ಸ್ಕೊಂಡು ನಮ್ಮ RCB ಅಂದರೆ ಬಾಯಿಗೆ ಬರ್ಸೋದಂತ ಪಕ್ಕಾ ಫಿಕ್ಸು. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಂದರೆ ಬಾಯಿಗೆ ಬರ್ಸುತ್ತೆ. ಅದು ಯಾವುದೇ ಮ್ಯಾಚ್ ಆಗಲಿ, ಸೀರೀಸ್ ಆಫ್ ಮ್ಯಾಚಸ್ ಬೇರೆ ಬರ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ. ಎಲ್ಲ ಮ್ಯಾಚು ಬಾಯಿಗೆ ಬರ್ಸೋ ಥರನೇ ಆಯಿತು ಅಂದರೆ ಪಾಪ ಅಭಿಮಾನಿಗಳು ಬಾಯಲ್ಲಿ ಏನು ಇಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಮ್ಯಾಚು ಬೈಕ್ ಬರ್ಸ್ಕೊಂಡ್ರು ಅಂತಂದರೆ ಸೊ ಓಕೆ. ಹೆಂಗಿತ್ತು ಮ್ಯಾಚು? ಟಾಸ್ ಗೆಲ್ತಾರೆ UP ಅವರು. ಟಾಸ್ ಗೆಲ್ಬಿಟ್ಟು ನಾವು ಬೌಲಿಂಗ್ ಮಾಡ್ತೀವಮ್ಮ, ನಾವು ನೆನ್ನೆ ಚೇಸ್ ಮಾಡಿದ್ದಾರೆ, ಇವತ್ತು ನಾವು ಚೇಸ್ ಮಾಡ್ತೀವಿ ಅಂತ ಬರ್ತಾರೆ. ಅಲಿಸಾ ಹೀಲಿ ಅವರ ಕ್ಯಾಪ್ಟನ್ಸಿಲಿ. ಸೊ ಓಕೆ, ಸ್ಮೃತಿ ಮಂದನ ಅವರು ಬರ್ತಾರೆ ಬ್ಯಾಟಿಂಗ್ ಹೇಳೋದಕ್ಕೆ ಅಂತ. ಸ್ಮೃತಿ ಮಂದನ, ಸೋಫಿ ಡಿವೈನ್ ಇನಿಷಿಯಲಿನೇ ಟಕಾರ ನಂಗೆ LBW ಔಟ್ ಆಗ್ತಾ ಇದ್ದಂಗೆನೇ ಒಂದು 6 ಹೊಡೆದ್ರು ನಮ್ಮ ಡಾರ್ಲಿಂಗ್ ಸ್ಮಿತಿ. ಏನೋ ಒಂದು ಕಾದಿದೆ ಗುರು, 6 ಹೊಡೆದಿದ್ದಾರೆ, 4 ಹೊಡೆದಿದ್ದಾರೆ, ಇಲ್ಲ ಇವತ್ತೇನೋ ಒಂದು ಬಿಗ್ ಸ್ಕೋರ್ ಕಾದಿದೆ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಮತ್ತೆ ಎಡ್ಜ್ ಆಗ್ಬಿಟ್ಟು ಅದು ಮತ್ತೆ ಸ್ಪಿನ್ನರ್ಗೆ ಒಂಥರ ತಗ್ಲಾಕೊಂಡ್ಬಿಟ್ರಲ್ಲ ಗುರು. ಬಿಡಿ, ಔಟ್ ಆರೋ ಫಸ್ಟ್ ಮ್ಯಾಚ್ ತಾನೆ, ಫಸ್ಟ್ ಮ್ಯಾಚ್ ನಡೆಯುತ್ತೆ, ಇದೇ ಥರ ಕಂಟಿನ್ಯೂ ಆಗಬಾರ್ದು ಅಷ್ಟೇನೆ. ಫಸ್ಟ್ ಮ್ಯಾಚ್ ಸ್ವಲ್ಪ ಎಕ್ಸ್ಕ್ಯೂಸ್ ಅಂತ ಕೊಡ್ಬೋದು ನಮ್ಮ ಡಾರ್ಲಿಂಗ್ ಅಂತ. ಸೊ ಇವರಿಬ್ರು ಓಪನರ್ಸು ಬೇಗನೆ ಔಟ್ ಆಗ್ತಾ ಇದ್ದಂಗೆನೆ ಮೇಘನಾ ಏನ್ ಗುರು ಅಟ್ಯಾಕ್ ಮಾಡಿದ್ದು ಹ್ಯಾರಿಸ್ಗೆ. ಮೇಘನಾ ಸೀರೀಸ್ ಆಫ್ ಬೌಂಡ್ರೀಸ್ನ ಹೊಡೆದ್ಬಿಟ್ರು. ಓವರ್ ಹ್ಯಾರಿಸ್ಗೆ ಹಾಕೊಂಡು ರುಬ್ಬಿದ್ರು. ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಎಲಿಸ್ ಪೆರಿ ಕೂಡ ಸಖತ್ತಾಗಿ ಕಾಣಿಸ್ಕೊಂತ ಇದ್ರು. ಕವರ್ಸಲ್ಲಿ ಕ್ಯಾಚ್ನ ಕೊಟ್ಬಿಟ್ಟು ಅನ್ಫಾರ್ಚುನೇಟ್ ಆಗಿ ಔಟ್ ಆದರು. ಪೆರಿದು ಕೂಡ ಸೆಕೆಂಡ್ ಡಾರ್ಲಿಂಗು ನಡೆಯುತ್ತೆ. ಫಸ್ಟ್ ಮ್ಯಾಚಲ್ಲಿ ನಾವೆಲ್ಲರೂ ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಒಂದೊಂದು ಮ್ಯಾಚ್ ಈ ಥರ ಎಲ್ಲ ಆಗ್ತವೆ, ಒಂದು ಆಫ್ ಡೇ ಎಲ್ಲ ಆಗ್ತವೆ. ಬಟ್ ನಮ್ಮ RCB ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಯಾಕಂತಂದರೆ ನೋಡಿ, ಸೋಫಿ ಹೊಡೆದಿಲ್ಲ ರನ್ನು, ಸ್ಮಿತಿ ಹೊಡೆದಿಲ್ಲ ರನ್ನು, ಜೊತೆಗೆ ಇವರು ಪೆರಿ ಹೊಡೆದಿಲ್ಲ ರನ್ಸು. ಬಟ್ ಆದರೂ ಕೂಡ 150+ ದಾಟೋದಿಲ್ಲ. ಇದು ಒಂಥರ ಖುಷಿ ವಿಚಾರ. ಮೇಘನಾ ಪ್ಲಸ್ ಪಾಯಿಂಟು, ಲಾಸ್ಟ್ ಟೈಮ್ ಇರಲಿಲ್ಲ, ಈ ಥರ ಒಂದು ಪ್ಲಸ್ ಪಾಯಿಂಟು. ಸೊ ಈ ಟೈಮ್ ಆ್ಯಡ್ ಆನ್ ಆಗಿದೆ. 50 ಅವರು ಕೂಡ ಕಂಪ್ಲೀಟ್ ಮಾಡಿದ್ದು. ಜೊತೆಗೆ ರಿಚಾ ಘೋಷ್ ಹಾಕೊಂಡು ರುಬ್ಬಿದ್ದು 12 4 ಹೋಗೋರು, 62 ರನ್ನು. ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇದೆ. ಮೇಘನಾ ಜೊತೆಗೆ ರಿಚಾ ಘೋಷ್ ಅವರ ಪಾರ್ಟ್ನರ್ಶಿಪ್ಪಿಂದ 150+ ದಾಟ್ತು ನಮ್ಮ RCB. ಆ್ಯಂಡ್ ಶ್ರೇಯಾಂಕ ಪಾಟೀಲ್ ಅವರು ಹೊಡೆದಂಥ ಲಾಸ್ಟ್ ಬಾಲ್ 6ನ ಮರೆಯಂಗಿಲ್ಲ ಗುರು. ಯಾಕಂದರೆ ನಾವು ಗೆದ್ದಿರೋದು ಬರೀ 2 ರನ್ನಿಂದ. ಹೌದು, ಅವ್ರು ಹೊಡೆಸ್ಕೊಂಡಿರ್ಬೋದು, ಇಕ್ಕಿಸ್ಕೊಂಡಿರ್ಬೋದು, ಬಟ್ ಆದರೂ ಲಾಸ್ಟ್ ಬಾಲ್ 6 ಇದೆಯಲ್ಲ, ಅದು ಒಂಥರ ನಮಗೆ ಸ್ವಲ್ಪ ರನ್ಸು ಜಾಸ್ತಿ ರನ್ಸಿಂದ ಗೆದ್ದಿಲ್ಲದೆ ಇರೋದ್ರಿಂದ ಅವ್ರು ಹೊಡೆದಿದ್ದು 6ಇಂದನೇ ನಾವು ಗೆದ್ದಿರ್ಬೋದಾ ಅನ್ನೋ ಒಂದು ಸ್ವಲ್ಪ ಅನ್ಕೊಂತೀವಿ ಅಷ್ಟೇನೆ. ಏನು ಅವ್ರು ಹೊಡೆದಿದ್ದು ಒಂದೇ 6ಇಂದ ಗೆದ್ಬಿಟ್ವಿ ಅಂತಲ್ಲ, ಯಾಕಂದ್ರೆ ಇವರೆಲ್ಲ ಏನು ಬೇರೆಯವರೆಲ್ಲ ಏನು ರನ್ನೇ ಹೊಡೆದಿಲ್ವಾ. ಇದನ್ನ ಈ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ UP ವಾರಿಯರ್ಸು. ಇನಿಷಿಯಲಿ ಅವ್ರಿಗೂ ಕೂಡ ಆಗತ್ತ. ಸೋಫಿ ಹೋಗ್ತಾ ಇದ್ದಂಗೆ ಈ ಕಡೆ ಅಲಿಸಾ ಇಲ್ಲಿ ಕಾಲೆತ್ಕೊಬಿಟ್ರು. ಹಂಗೇನೇನೆ ಆಶಾ ಶೋಭಣ್ಣ ಏನು ಗುರು ಇವತ್ತು ಪರ್ಫಾರ್ಮೆನ್ಸ್ 5-4. ಮೊದಲನೇ ಮ್ಯಾಚಲ್ಲೇ ಬೆಂಗಳೂರಲ್ಲಿ RCB ಆಡ್ದಂಥ ಮೊದಲನೇ ಮ್ಯಾಚಲ್ಲೇ RCB ಪ್ಲೇಯರ್ಗೆ 5-4 ಬರೋದು ಅಂತಂದ್ರೆ ಏನು ಗುರು, ಅದು T20ಲಿ 5-4 ವುಮೆನ್ಸ್ ಕ್ರಿಕೆಟ್ ಅಲ್ಲಿ ನಜ್ಜಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಗುರು. ಹಿರಿಯ ನಡೆಯಮ್ಮ ಅಂತ ಮನೆಗೆ ಕಳಿಸ್ತಾ ಇದ್ದಂಗೆ ಮೊಲಿನಕ್ಸ್ ಅವರು ಈ ಕಡೆ ಆಶಾ ಶೋಭಣ್ಣ ಅವರ ಹಾವಳಿ ಸ್ಟಾರ್ಟ್ ಆಗಿದ್ದು. ಎಲ್ಲ ಸೀರೀಸ್ ಆಫ್ ವಿಕೆಟ್ಸ್ ಪಟ 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 ಅಂತ ಒಂದೇ ಓವರಲ್ಲಿ 2 ವಿಕೆಟ್ ಎದ್ರು. ಆಮೇಲೆ ಸೆಕೆಂಡ್ ಸ್ಪೆಲ್ಗೆ ಬಂದ್ರು, ಅಲ್ಲೂ ಕೂಡ ಟಕ ನಂಗೆ ವಿಕೆಟ್ಸು. ಸೆಕೆಂಡ್ ಸ್ಪೆಲ್ಲಲ್ಲಿ ಏನು ತೆಗೆದ್ರು ವಿಕೆಟ್ಸು, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಯಿತು. ಫಸ್ಟ್ ಸ್ಪೆಲ್ ತೆಗೆದು ಕೂಡ ಮಸ್ತಾಗಿನ ತೆಗೆದ್ರು. ಬಟ್ ಅದೇ ಆಲ್ ಓವರ್ 4 ಓವರ್ ಕೂಡ ಕಡಕ್ಕಾಗೆ ಹಾಕಿದ್ದಾರೆ. ಏನು ಗುರು ಅದು, ಎಕ್ಸ್ಪೆಷಲಿ ಹ್ಯಾರಿಸ್ಗೆ ಹಾಕಿದ್ರು ಬಾಲು, ಅದಂತೂ ಬಿದ್ದು ಲೆಗ್ ಸ್ಟಂಪ್ ಮೇಲೆ ಬಿದ್ದು ಟಾಪ್ ಆಫ್ ದ ಆಫ್ ಸ್ಟಂಪಿಗೆ ಹೊಡಿತಿದ್ರು. ಏನು ಬಾಲ್ ಅದಂತೂ ಕಡಕ್. ಜೊತೆಗೆ ಇವ್ರ ಕ್ಯಾಚ್ ಇರಲಿಲ್ಲ, ಶ್ವೇತಾ ಅವರ ಕ್ಯಾಚು. ಶ್ವೇತಾ ಜೊತೆಗೆ ಇವರ ಕಾಂಟ್ರಿಬ್ಯೂಷನ್, ಹ್ಯಾರಿಸ್ ಅವರ ಕಾಂಟ್ರಿಬ್ಯೂಷನ್, ಇಬ್ರು ಹಾಕೊಂಡು ತದಕ್ತಾ ಇರ್ತಾರೆ ಚೆನ್ನಾಗಿ. ಅವರಿಬ್ಬರು ಇದ್ದಿತ್ತು ಅಂದರೆ ಮ್ಯಾಚ್ ಪಕ್ಕ ಒಂದು 2 ಓವರ್ ಮುಂಚೆನೇ ಮುಗಿಸಿರೋರು. ಆ ರೇಂಜಿಗೆ ತದಕ್ತಾ ಇದ್ರು ಹಾಕೊಂಡು. ಮುಂದು ಅಂತ ಇಬ್ರು 6ಗಳೇನು ಕೇಳ್ತೀರಾ? ಯಪ್ಪ ಹ್ಯಾರಿಸ್ ಏನು ಗುರು ಹೊಡೆದು ಮೆನ್ಸ್ ಹೊಡೆದಂಗೆ ಹೊಡಿತಾರಲ್ಲ, ಬುಲೆಟ್ ಹೋದಂಗೆ ಹೋಗ್ತಿದ್ದವು 6ಗಳೆಲ್ಲ.
ಹ್ಯಾರಿಸ್ ಇರೋವರೆಗೂ ಮ್ಯಾಚು ಗಾನ್ ಕೇಸೆ ಅಂತ ಅನ್ಕೊಂಡಿದೆ. ಬಟ್ ಹ್ಯಾರಿಸ್ ವಿಕೆಟ್ ಯಾವಾಗ ಬಿತ್ತೋ ಅವಾಗ ಮ್ಯಾಚ್ ಕಂಪ್ಲೀಟ್ಲಿ ಟರ್ನ್ ಆಯಿತು. ಶ್ವೇತಾ ಅವರ ವಿಕೆಟ್ ಕೂಡ ಸ್ಮೃತಿ ಮಂದನ ಅವರ ಕ್ಯಾಚ್ನ ಮರೆಯೋಂಗಿಲ್ಲ, ಸಿಕ್ಕಾಪಟ್ಟೆ ಲೋ ಅಲ್ಲಿ ಬಂದಿತ್ತು. ಆ ಕ್ಯಾಚ್ನ ಹಿಡಿದಿದ್ದರಿಂದ ಅಲ್ಲೂ ಕೂಡ ಒಂದು ಸ್ವಲ್ಪ ಟರ್ನ್ ಆಯಿತು ಮ್ಯಾಚು. ಸೊ ಅಲ್ಲಿ ಆ 2 ವಿಕೆಟ್ ಬಿತ್ತಲ್ಲ, ಆ 2 ವಿಕೆಟ್ ತೆಗೆದಲ್ಲ ಆಶಾ ಶೋಭಣ್ಣ ಅವರು, ಅಲ್ಲಿ ಮ್ಯಾಚ್ ಫುಲ್ಲು ಕ್ಲಾಸ್ ಆಗಿಬಿಟ್ಟು ಟರ್ನ್ ಆಗಿ ಹೋಗ್ಬಿಡ್ತು ನಮ್ಮ ಕಡೆ. ಬಟ್ ಆದ್ರೂ ಏನೋ ಒಂದು ಭಯ ಅಂತೂ ಖಂಡಿತ ಇತ್ತು. ಬೌಲರ್ಸ್ಗಳಾದ್ರೂ ಕೂಡ ಟೇಲೆಂಟರ್ಸ್ ಆದ್ರೂ ಕೂಡ ಇಕ್ಬಿಡ್ಬೋದು ಲಾಸ್ಟಲ್ಲಿ ಅಂತ. ಬಟ್ ಅದು ಆಗಲಿಲ್ಲ ಹಂಗೆ. ಬಟ್ ಶ್ರೇಯಾಂಕ ಪಾಟೀಲ್ ಅವರು 18ನೇ ಓವರ್ನ ಮಾಡಿದಾಗ ನಮಗೆ ಬಾಯಿಗೆ ಬಂದಿತ್ತು, ಯಾಕಂದ್ರೆ 3 4 ಇಕ್ಕಿಸ್ಕೊಂಡ್ಬಿಟ್ರು ಅಲ್ಲಿ. ಲಾಸ್ಟ್ ಓವರ್ ಇದ್ದಾಗ 12 ಬಾಲ್ಗೆ 16 ರನ್ ಬೇಕಿತ್ತು. ವೆರಿ ಮಚ್ ಗೆಟಬಲ್ ಅನ್ನೇ ಇದು. ಬಟ್ ಲಾಸ್ಟ್ 2 ಓವರ್ ಏನಿತ್ತು ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಯಿತು ಅಂತ ಹೇಳಬೇಕು. ಸಖತ್ ಬೌಲಿಂಗ್ನ ಹಾಕಿದ್ದು ಜಾರ್ಜಿಯಾ ಅವರು 19ನೇ ಓವರ್ನ ಹಾಕಿದ್ದು, ಜೊತೆಗೆ 20ನೇ ಓವರ್ ಮಲಿನಕ್ಸ್ ಅವ್ರು ಹಾಕಿದ್ದು. ಸಖತ್ ಬೌಲಿಂಗ್ 2 ಓವರ್ ಅಂತೂ ರೇಣುಕಾ ಸಿಂಗ್ ಅವರು, ನಾನು ರೇಣುಕಾ ಸಿಂಗಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಲಾಸ್ಟ್ ಓವರು. ಬಟ್ ಇಲ್ಲ, ಪೇಸರಿಗೆ ಕೊಟ್ಟರೆ ಡಮಾಲ್ ಡಿಮಿಲ್ ಮಾಡ್ಬೋದು, ಸ್ಪಿನ್ನರೇ ಹಾಕಲಿ ಅಂತ ತಲೆ ಉಪಯೋಗಿಸ್ಬಿಟ್ಟು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದು ಸ್ಮೃತಿ ಮಂದನ. ಇದಕ್ಕೆ ಕ್ರೆಡಿಟ್ ಕೊಡಬೇಕು. ಸೋತಿದ್ರೆ ಬೈಕಣವಂತೂ ಇದ್ದಿದ್ದೇನೆ. ಬಟ್ ಗೆದ್ದಿರೋದ್ರಿಂದ ಸ್ಮೃತಿ ಮಂದನ ಅವರಿಂದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ಬೋದು. ಬಟ್ ಫೀಲ್ಡಿಂಗು ಜೊತೆಗೆ ಕ್ಯಾಪ್ಟನ್ಸಿ ಸಖತ್ತಾಗಿ ನಿಭಾಯಿಸಿದರೆ. ಕಂಪ್ಯಾರಿಟಿವ್ಲಿ ಲಾಸ್ಟ್ ಟೈಮ್ ಒಂಥರ ಕ್ಲೂಲೆಸ್ ಆಗೋಗ್ಬಿಟ್ಟು ಸೈಕ್ ಆಗೋಗ್ಬಿಟ್ರು. ಬಟ್ ಈ ಟೈಮು ಬಂದು ಮಾತಾಡೋದೆಲ್ಲ ಇತ್ತು. ಲಾಸ್ಟ್ ಟೈಮ್ ಅಂತೂ ಒಂಥರ ಎಲ್ಲ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಿದ್ರು. ನನಗೂ ಕ್ಯಾಪ್ಟನ್ಸಿಗೂ ಸಂಬಂಧನೇ ಇಲ್ಲ, ಆ ಥರ ನಿಂತ್ಕೊಂಡ್ಬಿಡ್ತಿದ್ರು. ಬಟ್ ಈ ಟೈಮು ಪೆರಿಯವರಾಗಿರಲಿ ಜೊತೆಗೆ ಇವರಾಗಿರಲಿ ಇನ್ವಾಲ್ವ್ಮೆಂಟ್ ಇತ್ತು ಸಿಕ್ಕಾಪಟ್ಟೆ. ಎಲ್ಲ ಸಲ ನಾವು ದೇವ್ರಿಗೆ ಅಂತ ಅನ್ಕೊಂತಿರ್ತೀವಿ. ಬಟ್ ದೇವ್ರಿಗೆಲ್ಲ ಈ ಸಲ ನಮಗೆ ಮಜಾ ಮಾಡಿ ಅಷ್ಟೇ. ನೆಕ್ಸ್ಟ್ ಮ್ಯಾಚ್ ನೋಡೋಣ, ಜಾಸ್ತಿ ಇಗ್ಗದ್ ಬೇಡ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.